ಏನು ಹೇಳ್ತಾ ಇದ್ದೀರಾ? ನೀವ ಈ ಮಾತು ಹೇಳ್ತಾ ಇರೋದು? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನಾನೇ ಚಿರು, ನಂಬಲೇಬೇಕು. ಕೆಲವು ಸಲ ನಾವು ಯೋಚನೆ ಮಾಡೋ ರೀತಿನ ಬದಲಾಯಿಸ್ಕೋಬೇಕಾಗತ್ತೆ. ಎಲ್ರಿಗೂ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಲೇಬೇಕಲ್ವಾ? ಆಗ್ತಾನೆ ಅವ್ರ ತಾಕತ್ ಏನು ಅಂತ ನಮಗೆ ಗೊತ್ತಾಗೋದು. ಅದಕ್ಕೆ ಈ ಹುಡುಗಿಗೆ ಈ ಮನೆ ಸೊಸೆ ಆಗೋ ಒಂದು ಅವಕಾಶ ಕೊಡ್ತಾ ಇದ್ದೀವಿ. ನೋಡೋಣ ಅವಳು ಹೇಗೆ ಪ್ರೂವ್ ಮಾಡ್ಕೋತಾಳೆ ಅಂತ. ಇಷ್ಟು ದಿನ ಈ ಮನೇಲಿ ಈ ಹುಡುಗಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅನ್ಕೊಂಡವ್ರಿಗೆ ನನ್ನ ಕಡೆಯಿಂದ ಇವಳಿಗೊಂದು ಅವಕಾಶ ಕೊಡ್ತಾ ಇದ್ದೀನಿ. ಈ ಅವಕಾಶನ ಹೇಗೆ ಉಪಯೋಗಿಸ್ಕೋತಾಳೆ, ಇದರಿಂದ ಅವಳ ಜೀವನಕ್ಕೆ ಅವಳು ಹೇಗೆ ನ್ಯಾಯ ತಂದ್ಕೋತಾಳೆ ಅನ್ನೋದು ಅವಳಿಗೆ ಬಿಟ್ಟಿತ್ತು. ಹಾಗಾದರೆ ಮೀಡಿಯಾ ಮುಂದೆ ನಾನು ಹೇಳಿದ ಹಾಗೆ ಇವರಿಬ್ಬರು ರಿಸೆಪ್ಷನ್ ಮಾಡಿಬಿಡೋಣ ಅಲ್ವ ಸೌಂದರ್ಯ? ಎಂದೇನು ಅಭ್ಯಂತರ ಇಲ್ಲ ತಾನೆ? ಖಂಡಿತ ಇಲ್ಲ ಮಾಮ. ನೀವು ತಗೊಂಡಿರೋ ನಿರ್ಧಾರದ ಬಗ್ಗೆ ನನಗೆ ಗೌರವ ಇದೆ. ನೀವು ಕಮಿಟ್ ಆದ ಹಾಗೆ ಎಲ್ಲರ ಮುಂದೆ ಇವರಿಬ್ಬರಿಗೂ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಮಾಡೋಣ. ರಿಸೆಪ್ಷನ್ನಿಗೆ ಏನೇನು ಅರೇಂಜ್ಮೆಂಟ್ಸ್ ಮಾಡಬೇಕೋ ಅದೆಲ್ಲ ಇವತ್ತಿಂದಾನೇ ಶುರುವಾಗಿ ಒಂದು ಒಳ್ಳೆ ಡೇಟ್ ನೋಡಿ ಇವರಿಬ್ಬರಿಗೂ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಮಾಡಿ. ನೋಡ್ದ ಚಿರು, ನಾ ಹೇಳ್ದಾಗ ನೀನು ಕೇಳಿಲ್ಲ. ಈಗ ನಿಮ್ಮ ಅದಕ್ಕೇನೆ ನೀನು ರಿಸೆಪ್ಷನ್ ಮಾಡಬೇಕು ಅಂತಿದ್ದಾರೆ. ಈಗಲಾದರೂ ಅರ್ಥ ಆಯ್ತಾ ಅಪ್ಪ ತಗೊಂಡಿರೋ ಡಿಸಿಷನ್ ರಾಂಗ್ ಅಲ್ಲ, ರೈಟ್ ಅಂತ? ಸೊ ಈಗ ನೀನು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನಿನ್ನ ಭವಿಷ್ಯ ರೂಪಿಸ್ಬೇಕಾದವ್ರೆ ನಿನ್ನ ಬಗ್ಗೆ ಡಿಸಿಷನ್ ತಗೊಂಡಿರೋದು. ನಾನು ಇಷ್ಟು ವರ್ಷ ನೋಡಿದ್ರಲ್ಲಿ ಅವ್ರು ಇವತ್ತೇ ಒಂದು ಒಳ್ಳೆ ನಿರ್ಧಾರ ತಗೊಂಡಿರೋದು ಅನ್ಸುತ್ತೆ. ಸದ್ಯ ನಿನ್ನ ವಿಷಯದಲ್ಲಾದರೂ ಒಂದು ಒಳ್ಳೆ ಹೆಜ್ಜೆ ಇಟ್ರಲ್ಲ. ಅಮ್ಮ, ನೀನು ಅನ್ಕೊಂಡಂಗೆ ಚಿರು ಜೀವನ ಒಂದು ದಾರಿಗೆ ಬರ್ತಿದೆ. ಈ ಮನೆ ಸೊಸೆ ಆಗೋಕ್ಕೆ ಅವಕಾಶ ಸಿಕ್ಕಿರೋ ದೀಪನ ಚಿರು ಒಪ್ಕೊಂಡ್ರೆ ಅವಳಿಗೆ ನ್ಯಾಯ ಸಿಗತ್ತೆ. ನೋಡೋಣ, ಆದಷ್ಟು ಬೇಗ ಅದು ಆಗತ್ತೆ ಅನ್ಸುತ್ತೆ. ಅಕ್ಕ, ಆಕಾಶ ನೋಡಿ ಯಾರ ಹತ್ರನೂ ಮಾತಾಡ್ತಿದ್ದೀರಾ? ಅಮ್ಮನ ಜೊತೆ. ಚಂದ ಮಾಮನ್ ತೋರಿಸಿ ಊಟ ಮಾಡಿಸಿರೋ ಅಮ್ಮನ ಜೊತೆ ಆಗಾಗ ಈ ಥರ ಒಬ್ಬಳೇ ಬಂದು ಮಾತಾಡ್ತಿರ್ತೀನಿ. ಆಗ ನನ್ನ ಮನಸ್ಸಲ್ಲಿರೋ ಭಾರ ಎಲ್ಲ ಕಮ್ಮಿ ಆಗತ್ತೆ. ಇದರಲ್ಲೇ ಗೊತ್ತಾಗತ್ತೆ ನಿಮ್ಗೆ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಅಂತ. ಬಾಯ್ಲಿ ಅಲ್ಲೋಡು. ಅಮ್ಮ, ಇವಳೆ ನಿನ್ನ ಸೊಸೆ, ಚಿರು ಹೆಂಡತಿ ದೀಪ ಅಂತ. ತುಂಬ ಒಳ್ಳೆ ಹುಡುಗಿ. ಮಾತಾಡ್ಸೋ ಅಮ್ಮನ ಹತ್ರ. ಅಮ್ಮ, ಈಗ ಹೇಗಿದ್ದೀರಾ? ಅಮ್ಮ ಅಲ್ಲ, ಅತ್ತೆ ಅನ್ಬೇಕು. ಅತ್ತೆ, ನಿಮ್ಮನ್ನ ಫೋಟೋಲ್ಲಿ ನೋಡಿದ್ದೀನಿ, ತುಂಬಾ ಲಕ್ಷಣವಾಗಿದ್ದೀರಾ. ಸಾಕು ಹೊಗಳಿದ್ದು. ಅಮ್ಮ ಎಲ್ಲಾನು ಕೇಳಿಸ್ಕೊಂಡಿರ್ತಾಳೆ. ದೀಪ, ಹಾಗೆ ಕಂಗ್ರಾಟ್ಸ್. ಯಾಕೆ?
ಈ ಮನೆ ಸೊಸೆ ಆಗೋದಕ್ಕೆ ನಿಂಗೊಂದು ಒಳ್ಳೆ ಅವಕಾಶ ಸಿಕ್ತಲ್ಲ, ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಗೊತ್ತಾ. ಆದ್ರೆ ನಂಗೆ ತುಂಬಾ ಆತಂಕ ಆಗ್ತಿದೆ ಅಕ್ಕ. ಯಾಕೆ? ಯಾಕೋ ಗೊತ್ತಿಲ್ಲ, ಸೌಂದರ್ಯ ಮೇಡಮ್ ನಂಗೆ ಈ ಮನೆ ಸೊಸೆ ಆಗಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳ್ದಾಗ ಆಗಿದ್ದ ಖುಷಿ ಅವ್ರು ಮಾಡಿರೋ ಜವಾಬ್ದಾರಿ ಎಲ್ಲ ಹೇಳ್ದಾಗ ಇರಲಿಲ್ಲ. ಅವ್ರ ಥರ ನಂಗೆ ಎಲ್ಲ ಜವಾಬ್ದಾರಿನ ನಿಭಾಯಿಸೋಕ್ಕಾಗತ್ತಾ, ನನ್ನನ್ನು ನಿರೂಪಿಸ್ಕೊಳಕ್ಕಾಗತ್ತಾ ಅಂತ ಅನಿಸ್ತು. ಅವ್ರು ಎಲ್ಲಿ, ನಾನು ಎಲ್ಲಿ? ಇಷ್ಟು ದೊಡ್ಡ ಮನೇಲಿ ನಾನು ಹೆಂಗೆ ಎಲ್ರೂ ಸರಿ ದೂಗಿಸ್ಕೊಂಡು ಹೋಗ್ತೀನಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಗಾಬರಿ ಆಗ್ಬೇಡ ದೀಪ. ಇವತ್ತಿನವರೆಗೂ ಅವ್ರು ಯಾರ ವಿಚಾರದಲ್ಲೂ ಇಂಥ ಒಳ್ಳೆ ನಿರ್ಧಾರನ ತಗೊಂಡಿರ್ಲಿಲ್ಲ. ಆದರೆ ನಿನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ನಿನ್ನ ವಿಚಾರದಲ್ಲಿ ಸರಿಯಾದ ನಿರ್ಧಾರನ ತಗೊಂಡಿದ್ದಾರೆ. ಈ ಪರೀಕ್ಷೆಯಲ್ಲಿ ನೀನು ಎಲ್ಲರ ಮನಸ್ಸನ್ನು ಗೆದ್ದು ಈ ಮನೆ ಸೊಸೆಯಾಗಿ ಇಲ್ಲೇ ಇರ್ತೀಯ ಅನ್ನೋ ನಂಬಿಕೆ ನನಗಿದೆ. ನಿನಗ ಶಕ್ತಿ ಇದೆ. ಯಾಕೆ ಅಂದ್ರೆ ಈ ಮನೆಗೆ ಬಂದಾಗಿಂದ ನೀನು ಎಷ್ಟೆಲ್ಲ ಅನುಭವಿಸ್ದೆ. ನಿನ್ನ ಕಷ್ಟಗಳನ್ನ ನಿನ್ನ ಮನೆಯವ್ರಿಗೆ ಹೇಳ್ಕೊಳ್ದೆ ಏನೂ ಆಗೇ ಇಲ್ಲ ಅನ್ನೋ ಥರ ನಡ್ಕೊಂಡೆ. ಇದರಲ್ಲೇ ಗೊತ್ತಾಗುತ್ತೆ ನೀನು ಮಾನಸಿಕವಾಗಿ ಎಷ್ಟು ಸ್ಟ್ರಾಂಗ್ ಆಗಿದೆಯಾ ಅಂತ. ಎಷ್ಟೇ ಕಷ್ಟ ಬಂದರೂ ನಿಭಾಯಿಸ್ತೀನಿ ಅನ್ನೋ ಧೈರ್ಯ ನಿನ್ನ ಸ್ವಭಾವದಲ್ಲೇ ಇದೆ. ಇಷ್ಟು ಸಾಕಲ್ವಾ ಗೆಲ್ಲೋಕೆ? ಅಕ್ಕ, ಈಗ ನಂಗೆ ಧೈರ್ಯ ಬಂತು. ನಂಗೆ ಕೊಟ್ಟಿರೋ ಅವಕಾಶನ ಉಪಯೋಗಿಸಿ ಎಲ್ಲರೂ ಮನ್ಸು ಗೆಲ್ಲಕ್ಕೆ ನನ್ನ ಕೈಲಾದ ಪ್ರಯತ್ನ ನಾ ಪಡ್ತೀನಿ. ಅಲ್ಲ ಅಕ್ಕ, ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿರೋ ಸೌಂದರ್ಯ ಮೇಡಮ್ಮು ನಿಮಗೂ ಒಂದು ಜೀವನ ಕಟ್ಕೊಡ್ಬೇಕು ಅಂತ ಯಾಕೆ ಯೋಚನೆ ಮಾಡಿಲ್ಲ? ನಿಮ್ಗೆ ಮದುವೆ ಆಗಬೇಕು ಅಂತ ಯಾವತ್ತೂ ಅನಿಸ್ಲಿಲ್ವಾ? ನಿಮ್ಮ ಮದುವೆ ವಿಷಯದಲ್ಲಿ ಯಾಕೆ ಮನೆಯವರೆಲ್ಲ ಮೌನವಾಗಿದ್ದಾರೆ? ನಿಮ್ಗಿಂತ ಮೊದಲು ಚಿರಾಗ್ ಅವ್ರಿಗೆ ಯಾಕೆ ಮದುವೆ ಮಾಡಿಸಿದ್ರು? ಈ ಮನೇಲಿ ಖುಷಿ ಕೊಡಬೇಕಾಗಿರೋರೆ ಕೆಲವೊಂದ್ಸಲ ಅವ್ರವ್ರ ಸ್ವಾರ್ಥಕ್ಕೆ ದುಃಖ ಕೊಡ್ತಾರೆ. ಅಕ್ಕ, ಅಂಥದ್ದೇನಾಯ್ತು? ನನ್ನ ಮದುವೆ ಬಗ್ಗೆ ಮಾತಾಡೋದಕ್ಕೆ ಇದು ಸರಿಯಾದ ಸಂದರ್ಭ ಅಲ್ಲ. ಸಮಯ ಬಂದಾಗ ನಾನೇ ಎಲ್ಲ ಹೇಳ್ತೀನಿ. ಇನ್ಮೇಲೆ ನೀನು ಹೇಗಿರಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ನೋಡು, ನಿನ್ಗೇನಾದ್ರೂ ಸಹಾಯ ಬೇಕು ಅಂದರೆ ನನ್ನನ್ನು ಕೇಳು, ಸರಿನಾ? ಏನು? ಈ ಮನೆ ಕೆಲಸದೊಳಗೆ ಸೊಸೆ ಆಗೋ ಅವಕಾಶ ಕೊಟ್ಟಿದ್ದಾಳ? ಅದು ನಮ್ ಸೌಂದರ್ಯ. ನನ್ನಿಂದ ನಂಬಕ್ ಆಗ್ತಿಲ್ಲ ರೀ. ನಂಬಲೇಬೇಕು. ಇದೇ ಸತ್ಯ, ಇದೇ ವಾಸ್ತವ. ಇಷ್ಟು ದಿನ ನಾನೇ ಅಂತ ಮೈತಾ ಇದ್ದೆ, ಇನ್ ಮುಂದೆ ಅವೆಲ್ಲ ನಡೆಯಲ್ಲ. ನಿನ್ನ ಸೊಕ್ಕು ಮುರಿಬೇಕು ಅಂತಾನೆ ಆ ದೇವರು ಅವಳನ್ನ ಈ ಭೂಮಿ ಮೇಲೆ ಕಳಿಸಿದಾನೆ ಅನ್ಸುತ್ತೆ. ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ಅವಳು ಪ್ರತ್ಯಕ್ಷ ಆಗ್ತಾಳೆ, ವೈರಿಗಳನ್ನ ಮಟ್ಟ ಹಾಕ್ತಾಳೆ. ಅವಳಲ್ಲಿರೋ ತಾಕತ್ತೆ ಅಂತದ್ದು ಕಣೆ. ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಸುಕ್ಕು? ಇನ್ಮೇಲಿಂದ ಆ ದೀಪು ಮುಂದೆ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದು ಕಲ್ತ್ಕೋ. ನೋಡಿ, ನನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಇಷ್ಟು ದಿನ ನಿಮ್ಗೆ ನಾನು ತಲೆ ಬಾಗಿಲ್ಲ, ಇನ್ನು ಆ ಕೆಲಸದೊಳಗೆ ತಲೆ ಬಾಗ್ತೀನಾ? ಬಾಗ್ಲೇಬೇಕು ಸುಕ್ಕು, ಬೇರೆ ದಾರಿನೇ ಇಲ್ಲ. ಇನ್ ಮುಂದೆ ಅವಳು ಹೇಳಿದ್ ಕೇಳ್ಕೊಂಡು ರಾಮಕೃಷ್ಣ ಅಂತ ಇದ್ಬಿಡು. ಇಲ್ಲಾಂದ್ರೆ ಅವಳು ಅಧಿಕಾರ ಉಪಯೋಗಿಸಿ ಏನ್ ಬೇಕಾದ್ರೆ ಮಾಡ್ಬೋದು ನಿನ್ಗೆ. ಅವನ ನೀನು ಅಷ್ಟೇ ಅಮ್ಮ. ಡ್ಯಾಡ್, ದಿಸ್ ಇಸ್ ಟೂ ಮಚ್. ಓಕೆ ಡಾಟರ್, ಕೂಲ್ ಕೂಲ್. ನೀನು ನಿನ್ ಮಮ್ಮಿ ತರ ಬರ್ನಿಂಗ್ ಆಗ್ಬೇಡ. ಯಾರಿಗೂ ಹೇಳ್ದೆ ಕೇಳ್ದೆ ಇಷ್ಟು ಕೆಟ್ಟ ನಿರ್ಧಾರ ಯಾಕೆ ತಗೊಂಡ್ಲ ಆ ಸೌಂದರ್ಯ? ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಪಾಪ ಹುಡುಗಿಗೆ ಇಷ್ಟು ದಿನ ಎಷ್ಟೆಲ್ಲ ಕಷ್ಟ ಕೊಟ್ಟೆ. ಅವರು ನಿನ್ಗೆ ಅದೇ ತರ ಕಷ್ಟ ಕೊಟ್ರೆ ಏನ್ ಮಾಡ್ತೀಯಾ? ಸುಕನ್ಯಾ, ಮನೆ ಕೆಲಸ ಆಯ್ತಾ? ಸುಕನ್ಯಾ, ಧೂಳ್ ನೋಡಿ. ದೀಪಾ ಮೇಡಮ್, ಅಡುಗೆ ಏನು ಮಾಡಲಿ? ಸುಕನ್ಯಾ, ಅಡ್ಗೆ ಆಯ್ತಾ? ದೀಪಾ ಮೇಡಮ್, ಕಾಫಿ. ಹೇಗಿತ್ತೆ ಫ್ಲಾಶ್ ಬ್ಯಾಕು? ಏಟು ಚೆನ್ನಾಗಿ ಬಿಟ್ಟ? ಸುಮ್ಮನೆ ಇದ್ರೆ ಸರಿ. ಈಗ
ನನ್ನ ಪಾಡಿಗೆ ನಾನಿದ್ರೆ ಆಗಿರೋ ಗಾಯದ ಮೇಲೆ ಬರೀ ಎಳೆಯಕ್ಕೆ ಬಂದ್ಬಿಟ್ರು. ಒಂದು ಮಾತು ನೆನ್ಪಿಟ್ಕೋ ಸುಕ್ಕು, ನಿನ್ನ ಜೀವನನ ನಾನು ರೂಪಿಸೋಕ್ಕಾಗಲ್ಲ. ಇನ್ನೇನಿದ್ರು ಆ ದೀಪನೇ ನಿನ್ನ ಜೀವನನ ರೂಪಿಸ್ತಾಳೆ. ಅದಕ್ಕೆ ಅಮ್ಮ ಮಗಳಿಬ್ಬರು ಅವಳು ಹೇಳ್ದಂಗೆ ಕೇಳ್ಕೊಂಡಿದ್ಬಿಡಿ. ಇಲ್ಲಾಂದ್ರೆ ಗೊತ್ತಲ್ಲ. ರೀ, ಆ ಹುಡುಗಿ ಏನು ಮಾಡಲಿಲ್ಲ ಅಂದ್ರು ನೀವೇ ಹೇಳ್ಕೊಟ್ಟೇನಾದ್ರೂ ಮಾಡಿಸ್ತೀರಾ? ಇರ್ಲಿ ರೀ, ಟೈಮು ಹೀಗೆ ಇರಲ್ಲ. ನನಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಇಫ್ ಯು ಕಮ್ ಟುಡೇ ಇಟ್ಸ್ ಟು ಅರ್ಲಿ. ಇಫ್ ಯು ಕಮ್ ಟುಮಾರೋ ಇಟ್ಸ್ ಟು ಲೇಟ್. ಯು ಟೇಕ್ ಮೈ ಟೈಮ್. ಟಿಕ್ 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 ಟಿಕ್. ಮಾಮ್, ವಾಟ್ ಟು ಡೂ ಮಾಮ್? ಏನು ಮಾಡೋದು? ಕಾರ್ಯವಾಸಿ ಕತ್ತೆ ಕಾಲಿಡಿಬೇಕು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಸದ್ಯದ ಪರಿಸ್ಥಿತಿನಲ್ಲಿ ಅವಳು ಹೇಳ್ದಾಗ ಕೇಳ್ಕೊಂಡೋಗೋದೇ ವಾಸಿ. ಮಗಳೇ, OMG, ಮಾಮ್ ಏನು ಮಾಡೋಕ್ಕಾಗಲ್ಲ ಅಂದಮೇಲೆ ನಾನೇನು ಮಾಡೋಕ್ಕಾಗತ್ತೆ? ಮಾಮ್ ಹೋಗಿದ್ದ ದಾರಿಲೇ ನಾನು ಹೋಗ್ತೀನಿ. ಮಾಮ್, ಬಂದೆ. ಇವಳೇನಾದ್ರೂ ಮನೆ ಸೊಸೆ ಆಗ್ಬಿಟ್ರೆ ಮುಗ್ದು. ಮೇಡಮ್ ನೀವು ಹೋಗಿ. ಇಲ್ಲ ಮೇಡಮ್, ನೀವು ಹೋಗಿ. ಮೇಡಮ್ಮ, ಹೌದು ಮೇಡಮ್, ಮುಂದೆ ಈ ಮನೆಗೆ ನೀವು ಸೊಸೆ ಆಗೋರು. ನಿಮಗೆ ಮರ್ಯಾದೆ ಕೊಡೋದು ನಮ್ಮ ಕರ್ತವ್ಯ ಅಲ್ವಾ? ಅದಕ್ಕೆ ಮೇಡಮ್. ಅಯ್ಯೋ, ನಾನು ಇನ್ನೂ ಈ ಮನೆ ಸೊಸೆ ಆಗಿಲ್ಲ. ನಂಗೆ ಕೊಟ್ಟಿರೋ ಜವಾಬ್ದಾರಿನ ನಿಭಾಯಿಸಿ ಗೆದ್ರೇನೆ ಈ ಮನೆ ಸೊಸೆ ಆಗೋದು. ಮೇಡಮ್, ಅದು ನಿಜ. ನಿಮ್ಗಿರೋ ಬುದ್ಧಿಗೆ ಖಂಡಿತವಾಗ್ಲೂ ಈ ಮನೆ ಸೊಸೆ ಆಗೇ ಆಗ್ತೀರಾ. ನನ್ನ ಕಡೆಯಿಂದ ನಿಮ್ಗೆ ಆಶೀರ್ವಾದ ಇದ್ದೇ ಇರುತ್ತಮ್ಮ. ಥ್ಯಾಂಕ್ ಯು. ಕುಡಿಯೋಕ್ಕೇನಾದ್ರೂ ಬೇಕಾ? ಬೇಡ. ನಿಮ್ಗೆ ಏನೇ ಬೇಕು ಅಂದ್ರು ನನ್ನನ್ನು ಕೇಳಿ, ನಾನು ತಂದು ಕೊಡ್ತೀನಿ. ನೋಡ್ದ, ಇಷ್ಟೇ ಪ್ರಪಂಚ. ಯಾರ ಹತ್ರ ಹಣ ಅಧಿಕಾರ ಇರುತ್ತೋ ಅವ್ರಿಗೆ ಬೇಡ ಅಂದ್ರೂ ಜಾಸ್ತಿನೇ ಮರ್ಯಾದೆ ಸಿಗುತ್ತೆ. ಇಷ್ಟು ದಿನ ನಿನ್ನ ನೋಡಿದ್ರೆ ಉರಿದು ಬೀಳ್ತಿದ್ದವರು ಈಗ ಈ ಮಟ್ಟಿಗೆ ಮರ್ಯಾದೆ ಕೊಡ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ನೀನು ಈ ಮನೆ ಸೊಸೆ ಆಗ್ತೀಯಾ ಅಂತ. ಅದನ್ನು ಆದಷ್ಟು ಬೇಗ ಸಾಧಿಸು. ನನ್ನದಕ್ಕೆ ಈ ಥರ ಡಿಸಿಷನ್ ತೊಗೊಂಡಿರೋದು. ಕೆಲಸದವ್ರ ಥರ ಟ್ರೀಟ್ ಮಾಡ್ತಾ ಇರೋ ಹುಡುಗಿಗೆ ಈ ಮನೆ ಸೊಸೆ ಆಗೋ ಅವಕಾಶ ಕೊಡ್ತಾ ಇದ್ದಾರಾ? ಕಾಂಟ್ ಬಿಲೀವ್ ದಿಸ್. ಯಾಕೆ ಚಿರು, ನನ್ನ ಮೇಲೆ ಕೋಪನಾ? ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಏನು ಮಾಡಲಿ? ಅದಕ್ಕೆ ನನ್ನ ಜೀವನ ಹೀಗಾಯ್ತಲ್ಲ ಅಂತ ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ. ನಾನು ಈ ಡೆಸಿಷನಿಂದ ನೀನು ತುಂಬ ಡಿಸ್ಟರ್ಬ್ ಆಗಿದೆ ಅಂತ ನನಗೆ ಗೊತ್ತು ಚಿರು. ಆದರೆ ನಾನು ಏನು ಮಾಡಲಿ? ನಮ್ಮ ಕುಟುಂಬದ ಒಳ್ಳೆಯದಕ್ಕೋಸ್ಕರ ನಾನು ಈ ನಿರ್ಧಾರನ ತಗೊಳ್ಳೇಬೇಕಾಯ್ತು. ಆದರೆ ನಾನು ಹಾಗೆ ಮಾಡಿದೆ, ನನಗೆ ಬೇರೆ ದಾರಿನೇ ಇರಲಿಲ್ಲ ಚಿರು. ಇಷ್ಟು ದಿನ ನಾನು ಈ ಮನೆ ಬಗ್ಗೆ ಏನೇ ನಿರ್ಧಾರ ತಗೊಂಡ್ರು ಯಾರು ಯಾಕೆ ಅಂತ ಒಂದು ಪ್ರಶ್ನೆನೂ ಮಾಡಿರಲಿಲ್ಲ. ಈ ನಿನ್ನ ಮದುವೆ ವಿಚಾರದಲ್ಲಿ ನಾನು ತಗೊಂಡಿದ್ದ ನಿರ್ಧಾರದ ಬಗ್ಗೆ ಕೆಲವ್ರಿಗೆ ಅಸಮಾಧಾನ ಇದೆ. ಅವ್ರಿಗೆ ಈ ನಿರ್ಧಾರ ಇಷ್ಟ ಆಗ್ತಿಲ್ಲ. ಆ ದೀಪನ ಈ ಮನೆ ಒಳಗೆ ಸೇರಿಸ್ಕೋಬಾರ್ದು ಅಂತಲೂ ಅಂದ್ಕೊಂಡೆ. ಆದರೆ ಅವಳನ್ನ ಮನೆ ಒಳಗೆ ಬಿಡಬೇಕಾಗಿರೋ ಪರಿಸ್ಥಿತಿ ಬಂತು. ಇನ್ನು ಮುಂದೆ ಇನ್ನು ಯಾರು ನನಗೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅವಳನ್ನ ಈ ಮನೆ ಸೊಸೆ ಆಗಿರೋದಕ್ಕೆ ಒಂದೇ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಅಂದರೆ ನೀವು ಅವ್ರನ್ನ ಈ ಮನೆ ಸೊಸೆಯಾಗಿ ಒಪ್ಕೊಂಡ್ರ? ಖಂಡಿತ ಇಲ್ಲ ಚಿರು. ಮುಂದೆ ಒಪ್ಕೋತೀರಾ? ನಾನು ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೋತೀನೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ.
ನೀನು ಅವಳನ್ನ ನಿನ್ನ ಹೆಂಡತಿ ಅಂತ ಒಪ್ಕೋತೀಯೋ ಇಲ್ವೋ ಅನ್ನೋದು ಮುಖ್ಯ. ಏನು ಹೇಳ್ತಿದ್ರ ಅದಕ್ಕೆ? ಸಮಾಜ ದೃಷ್ಟಿಯಲ್ಲಿ ಅವಳು ಈ ಮನೆ ಸೊಸೆ ಆದರೂ ನಿನ್ನ ದೃಷ್ಟಿಯಲ್ಲಿ ಅವಳು ನಿನ್ನ ಹೆಂಡತಿ ಅಲ್ಲ ಅಲ್ವಾ? ನಾಳೆ ನಿಮ್ಮಿಬ್ರಿಗೂ ರಿಸೆಪ್ಷನ್ ಮಾಡಿದ್ರು ಅವಳು ಈ ಮನೆಗೆ ತಕ್ಕನಾದ ಸೊಸೆ ಅಂತ ಅವಳನ್ನ ಅವಳು ಪ್ರೂವ್ ಮಾಡಿಕೊಂಡ್ರು ನಿನ್ನ ಹೆಂಡತಿ ಅಂತ ಸ್ವೀಕಾರ ಮಾಡ್ಕೊಳ್ಳೋ ತೀರ್ಮಾನ ನಿನಗೆ ಬಿಟ್ಟಿದ್ದಲ್ವಾ ಚಿರು? ಈ ವಿಷಯದಲ್ಲಿ ನಾನು ಇಂಟರ್ಫಿಯರ್ ಆಗಲ್ಲ ಚಿರು. ಈ ಮನೆಯೊಳಗೆ ನಾನು ತಗೋಬೇಕಾಗಿರೋ ನಿರ್ಧಾರನ ನಾನು ತಗೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನಿನಗೆ ಬಿಟ್ಟಿದ್ದು. ಇಷ್ಟು ದಿನ ನನ್ನ ಲೈಫ್ನ ಪ್ರತಿಯೊಂದು ಡಿಸಿಷನ್ನು ನೀವೇ ತಗೊಳ್ತಾ ಇದ್ರಿ, ಆದರೆ ಇವತ್ತು ಎಲ್ಲ ನಿನಗೆ ಬಿಟ್ಟಿದ್ದು ಅಂತಿದ್ದೀರಲ್ಲ, ಅದಕ್ಕೆ ನೀವೇ ಹೀಗಂದ್ರೆ ನಾನು ಏನು ಮಾಡಲಿ? ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ಅದಕ್ಕೆ ಐ ಆಮ್ ವೆರಿ ಡಿಸಪಾಯಿಂಟೆಡ್. ಮೇಡಮ್ ಕೂತ್ಕೊಳ್ಳಿ, ಊಟಕ್ಕೆ ಬಿಡಿಸ್ತೀನಿ. ಬೇಡ ಜಾಜಿ ಅಕ್ಕ, ಎಲ್ಲರೂ ಬರಲಿ, ನಾನು ಆಮೇಲೆ ಮಾಡ್ತೀನಿ. ಯಾಕೆ ಮೇಡಮ್ ಬೇಜಾರಾಗಿದ್ದೀರಾ? ಗೊತ್ತಿಲ್ಲ ಅಕ್ಕ, ಯಾಕೋ ಮೊದಲಿನ ಥರ ಕೆಲಸ ಮಾಡೋದೇ ಚೆನ್ನಾಗಿತ್ತು ಅಂತ ಅನಿಸ್ತಿದೆ. ಅಯ್ಯೋ, ಆಗೆಲ್ಲ ಕೊಟ್ಟಿರೋ ಜವಾಬ್ದಾರಿಯಿಂದ ಹಿಂದೆ ಸರಿಯೋ ಪ್ರಯತ್ನ ಮಾಡಬೇಡಿ ಮೇಡಮ್. ಇದು ನಿಮ್ಮ ಜೀವನದ ಪ್ರಶ್ನೆ. ದಯವಿಟ್ಟು ಈ ಪರೀಕ್ಷೆಯಲ್ಲಿ ಗೆಲ್ಲೋ ಪ್ರಯತ್ನ ಮಾಡಿ. ಖಂಡಿತ ಪ್ರಯತ್ನ ಮಾಡ್ತೀನಿ. ಅದು ಸರಿ, ಯಾಕೆ ಯಾರೂ ಇನ್ನೂ ಊಟಕ್ಕೆ ಬಂದಿಲ್ಲ? ಗೊತ್ತಿಲ್ಲ ಮೇಡಮ್, ಅಡುಗೆ ರೆಡಿಯಾಗಿ ಹತ್ತತ್ರ ಅರ್ಧ ಗಂಟೆ ಆಯಿತು. ಯಾವತ್ತೂ ಈ ರೀತಿ ಮಾಡಿಲ್ಲ. ಇವತ್ತು ಯಾಕೆ ಈ ರೀತಿ ಮಾಡ್ತಿದ್ದಾರೋ ಗೊತ್ತಾಗ್ತಿಲ್ಲ. ಬಹುಶಃ ನಂಗೆ ಈ ಹೊಸ ಜವಾಬ್ದಾರಿ ಸಿಕ್ಕಿರೋದು ಕೆಲವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅದೇ ಕಾರಣಕ್ಕೆ ಅವ್ರು ನನ್ನ ಜೊತೆ ಊಟ ಮಾಡೋಕ್ಕೆ ಮನ್ಸು ಮಾಡ್ತಿಲ್ವೋ ಏನೋ. ದೀಪ, ಊಟಕ್ಕೆ ಯಾರು ಬರ್ತಾರೋ ಬಿಡ್ತಾರೋ, ನಾನು ಅಪ್ಪ ಬಂದಿದ್ದೀವಿ. ನೀನು ಕುತ್ಕೋ, ಒಟ್ಟಿಗೆ ಊಟ ಮಾಡೋಣ. ಇಲ್ಲ ಅಕ್ಕ, ನೀವು ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಯಾರು ಬರದೇ ಇದ್ರು ನೀನನ್ನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲಮ್ಮ. ಆದರೆ ನಿನ್ನ ಗಂಡನ್ನ ಮಾತ್ರ ನೀನೇ ಹೋಗಿ ಊಟಕ್ಕೆ ಕರಿ. ನಾನು ಕರೆದ್ರೆ ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಗಂಡನ್ನ ಊಟಕ್ಕೆ ಕರೆಯೋದು ನಿನ್ನ ಕರ್ತವ್ಯ. ಬರೋದು ಬಿಡೋದು ಅವನ ಇಷ್ಟ. ಸರಿ, ನೀವು ಊಟ ಮಾಡ್ತೀರಿ, ನಾನು ಕರೆದು ಬರ್ತೀನಿ. ಜಾಜಿ ಅಕ್ಕ, ಬಡಿಸ್ತೀರಿ? ಚಿರು ಪ್ಲೀಸ್, ನೀನು ಬೇಜಾರು ಮಾಡ್ಕೋಬೇಡ. ನಿನ್ನ ಲೈಫ್ನ ಎಲ್ಲ ಇಂಪಾರ್ಟೆಂಟ್ ಡೆಸಿಷನ್ಸ್ನು ನಾನೇ ತಗೋತಾ ಇದ್ದೀನಿ ಅಂತ ಎಲ್ಲರೂ ಹೇಳ್ತಾ ಇರೋದ್ರಿಂದ ಅವಳಿಗೆ ನಮ್ಮ ಮನೆ ಸೊಸೆಯಾಗಿ ಪ್ರೂವ್ ಮಾಡ್ಕೊ ಅಂತ ಒಂದೇ ಒಂದು ಚಾನ್ಸ್ ಕೊಟ್ಟೆ ಅಷ್ಟೆ. ಇದರಿಂದ ಬೇರೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ಪ್ಲೀಸ್, ನೀನಾದರೂ ನನ್ನನ್ನು ಅರ್ಥ ಮಾಡ್ಕೊ. ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಚಿರು, ಆದರೆ ದಿಸ್ ಟೈಮ್ ಐ ಆಮ್ ಟೋಟಲಿ ಹೆಲ್ಪ್ಲೆಸ್. ಹಾಗಂತ ನಾನು ಕಂಪ್ಲೀಟಾಗಿ ಬಿಡ್ತಿದ್ದೀನಿ ಅಂತನೂ ಅರ್ಥ ಅಲ್ಲ. ಐ ಆಮ್ ಆಲ್ವೇಸ್ ವಿತ್ ಯು ಚಿರು. ಆದರೆ ಸದ್ಯದ ಸಿಚುವೇಶನಲ್ಲಿ ನಾನು ಈ ನಿರ್ಧಾರ ತಗೊಳ್ದೆ ನನಗೆ ಬೇರೆ ಚಾಯ್ಸೇ ಇಲ್ಲ. ನಿನ್ನ ಲೈಫಲ್ಲಿ ನೀನು ಅನ್ಕೊಂಡ ಹಾಗೆ ರೂಪ ಬಂದಿದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆಗಳೇ ಇರ್ತಿರ್ಲಿಲ್ಲ. ನೀನು ಚೆನ್ನಾಗಿರ್ತಿದ್ದೆ, ನಿನ್ನನ್ನು ನೋಡ್ತಾ ನಾನು ಖುಷಿಯಾಗಿರ್ತಿದ್ದೆ. ಬೇಡ ಬಿಡ, ಹಳೇದೆಲ್ಲ ಕೆತ್ಕಿ ನಿನ್ನ ಮನಸ್ಸಿಗೆ ಇನ್ನೂ ನೋವು ಕೊಡೋಕ್ಕೆ ನನಗಿಷ್ಟ ಇಲ್ಲ. ನೋಡು ಚಿರು, ಈ ಟಾಸ್ಕಲ್ಲಿ ಅವಳು ಗೆಲ್ತಾಳೋ ಇಲ್ವೋ ಅದು ಮುಖ್ಯ ಅಲ್ಲ. ನಿನ್ನ ಲೈಫಲ್ಲಿ ನಿನಗೆ ಅವಳು ಬೇಕೋ ಬೇಡವೋ ಅದನ್ನ ಡಿಸೈಡ್ ಮಾಡೋದು. ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೋಚಿರು. ಮೇಡಮ್, ಅವ್ರನ್ನ ಊಟಕ್ಕೆ ಕರೆಯೋಕ್ಕೆ ಹೋಗ್ತಿದ್ದೆ, ನೀವು ಊಟಕ್ಕೆ ಬಂದುಬಿಡಿ. ನನಗೆ ಹಶ್ವಿಲ್ಲ, ನಾನು ಆಮೇಲೆ ಮಾಡ್ತೀನಿ.